ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಫಿಶ್ ಗ್ರೇವಿ ಮಾಡೋದು ತೋರಿಸ್ತೀನಿ. ಇದಕ್ಕೆ ಮುಂಚೆ ಫಿಶ್ದು ಸಾಂಬಾರು ಮಾಡೋದು ತೋರಿಸಿದ್ದೀನಿ, 2 ಥರ ಸಾಂಬಾರು ಮಾಡೋದು ತೋರಿಸಿದ್ದೀನಿ. ಇವತ್ತು ನಾನು ಫಿಶ್ದು ಗ್ರೇವಿ ಮಾಡೋದು ತೋರಿಸ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಮೊದಲಿಗೆ ನಾನಿಲ್ಲಿ 1 kg ಫಿಶ್ ಇಟ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ತೊಳೆದು 5-6 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನಿಂಬೆಹಣ್ಣು, ಉಪ್ಪು ಎಲ್ಲ ಹಾಕಿ ತೊಳಿಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಇವಾಗ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತಂದರೆ, ನಾನೊಂದು 2 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನು ಇಲ್ಲಿ ಮೆಂತ್ಯ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಇಲ್ಲಿ ದೊಡ್ಡದೊಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ನಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಈಗ ನಾನು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಬಂದು ನಾನೊಂದು 6 ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಒಂದು 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕು ಅಂದ್ರೂ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಒಂದು 3 ಮೀಡಿಯಮ್ ಸೈಜು ಟೊಮೆಟೊ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು ಇಷ್ಟಾದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಆಯಿಲ್ ಆದರೆ ಸಾಕು ಒಗ್ಗರಣೆಗೆ. ಇವಾಗ ಹೇಗೆ ಮಾಡೋದು ಅಂತಂದರೆ, ಫಸ್ಟು ಮೊದಲಿಗೆ ನಾವಿಲ್ಲೇನೇನು ಮಸಾಲೆ ತೋರಿಸಿದ್ನಲ್ಲ, ಈ ಮಸಾಲೆಗಳು ಮತ್ತು ಈ ಟೊಮೆಟೊ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಮಂಗಳೂರು ಸೈಡೆಲ್ಲ ಈ ಥರನೇ ಅವರು ಜಾಸ್ತಿ ಮಾಡೋದು. ಮೊದಲಿಗೆ ನಾವು ಫಸ್ಟು ಇಷ್ಟನ್ನು ಗ್ರೈಂಡ್ ಮಾಡ್ಕೊಬಿಡೋಣ, ಆಮೇಲೆ ಬೇಕಾದರೆ ಟೊಮೆಟೊ ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಗ್ರೈಂಡ್ ಮಾಡಾಗಿದೆ. ಈಗ ಇದ್ರ ಜೊತೆಗೆ ನಾವು ಈ ಟೊಮೆಟೊನ ಸೇರಿಸ್ಕೊಬಿಡೋಣ. ಈ ಟೊಮೆಟೊ ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ರನ್ ಮಾಡೋಣ ಮಿಕ್ಸಿ. ನೋಡಿ ಫ್ರೆಂಡ್ಸ್, ಈಗ ಇದು ಟೊಮೆಟೊ ಹಾಕಿ ರುಬ್ಬಿದ್ಮೇಲೆ ಈ ಥರ ಬಂದಿದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿನೀರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡ್ರೆ ಈ ಥರ ಕಲರ್ ಬರುತ್ತೆ ಫ್ರೆಂಡ್ಸ್. ನೀವು ಬೇಕು ಅಂದರೆ ತೀಕಲಲ್ ಪೌಡರು ಹಾಕ್ಕೋಬೋದು. ಮೆಣಸಿನ್ಕಾಯಿನೇ ರುಬ್ಬಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಈಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ, ಒಗ್ಗರಣೆ ಮಾಡ್ಕೊಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಆಯಿಲು. ಇದಕ್ಕೇನು ಜಾಸ್ತಿ ಆಯಿಲ್ ಬೇಕಾಗಲ್ಲ ಫ್ರೆಂಡ್ಸ್, ಇದರಲ್ಲೇ ತುಂಬ ಆಯಿಲ್ ಇರುತ್ತೆ ಫಿಶಲ್ಲೇ. ಈಗ ಕರಿಬೇವು ಹಾಕ್ಕೊಬಿಡೋಣ. ಅದಾದಮೇಲೆ ರುಬ್ಬಿರೋದು ಮಸಾಲ ಹಾಕ್ಕೊಬಿಡೋಣ. ಇದನ್ನು ಸ್ವಲ್ಪ ಎಲ್ಲ ನೀರಲ್ಲಿ ತೊಳ್ಕೊಂಡು ಒಂದು ಸ್ವಲ್ಪ ನೀರು ನೋಡಿ ಫ್ರೆಂಡ್ಸ್. ಇವಾಗ ಇದು ಈ ಥರ ಆಗಿದೆ. ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ನಾವು ಇಲ್ಲಿ ಸಾಲ್ಟ್ ಹಾಕ್ಕೊಬಿಡೋಣ, ರುಚಿಗೆ ತಕ್ಕಷ್ಟು. ಹಾಗೆ ಒಂದು ಸ್ವಲ್ಪ ಒಂದು 1/2 ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಕುದಿಬೇಕು. ಮತ್ತು ಫ್ರೆಂಡ್ಸ್, ಇದಕ್ಕೆ ಕೆಲವರು ಕಾಯಿನೂ ಹಾಕ್ಕೋತಾರೆ, ಆದರೆ ನಾನು ಕಾಯಿ ಹಾಕೋದಿಲ್ಲ. ಕಾಯಿ ಹಾಕಿದ್ರೆ ಅದೇ ಬೇರೆ ಥರ ಟೇಸ್ಟ್ ಆಗುತ್ತೆ.
ನಿಮಗೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಇದು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ. ಈಗ ನಾವು ಇದಕ್ಕೆ ಫಿಶ್ ಹಾಕ್ಕೊಬಿಡೋಣ. ಫಿಶ್ ಅಂತೂ ತುಂಬ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್. ವಾರದಲ್ಲಿ 1-2 ಸಲ ಆದರೂ ತಿನ್ನಬೇಕು. ಮತ್ತು ಫಿಶ್ಶು ತಲೆನೂ ಅಷ್ಟೇ, ಅದನ್ನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಫಿಶ್ಶದು ಬ್ರೈನ್ ಇರುತ್ತಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಮಕ್ಕಳಿಗೆ ತಿನ್ನಿಸಿದಾಗ ಮಕ್ಕಳು ತುಂಬ ಚೂಟಿ ಆಗ್ತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ಈ ಥರ ಅವರೆಲ್ಲ ನನಗೆ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇದು ಹಾಗಾಗೇ ಇರಬೇಕು, ಕಟ್ ಮಾಡಿಸ್ಬಾರ್ದು. ಹಾಗೇ ಬಿಡಿಸ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ಅದು ನೋಡಿ, ಇವಾಗ ಮಸಾಲೆ ಎಲ್ಲ ಆಲ್ರೆಡಿ ಬೆಂದಿದೆ. ಫಿಶ್ಶು ತುಂಬ ಸಾಫ್ಟಾಗಿರೋದ್ರಿಂದ ಇದೊಂದು 2-3 ನಿಮಿಷ ಬೇಯಿಸಿದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಇದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗೂ ಬೆಂದಿದೆ. ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕಿರೋದ್ರಿಂದ ತುಂಬ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಮೆಂತ್ಯ ಏನಕ್ಕೆ ಹಾಕ್ತೀವಿ ಅಂತಂದರೆ, ನಾವು ಇದು ತುಂಬ ಹೀಟ್ ಅಲ್ವಾ ಫಿಶ್ಶು, ಅದಕ್ಕಾಗಿ ಮೆಂತ್ಯ ಹಾಕೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಇದೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇದು ಅಕ್ಕಿ ರೊಟ್ಟಿಗೆ, ಮುದ್ದೆಗೆ, ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೂ ತಿನ್ಬೋದು, ನೀರು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಒಂದೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಲೈಕ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಲ್ಲ, ನೋಡಿದ ತಕ್ಷಣ ಜಸ್ಟ್ ಒಂದು ಲೈಕ್ ಅಷ್ಟೇ, ಒಂದೇ ಒಂದು ಸೆಕೆಂಡ್ ಆಗುತ್ತೆ, ಟೈಮು ಜಾಸ್ತಿ ತಗೊಳ್ಳೋಲ್ಲ. ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.